ಆತ್ಮೀಯರೇ, ಮಿತ್ರರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಿರು ಸಂದೇಶ ಭಾಗವಾಗಿ ನಾವು ಈಗಾಗಲೇ ಪೀನಿಯಲ್ ಗ್ಲ್ಯಾಂಡ್ ಬಗ್ಗೆ ವಿಸ್ತಾರವಾಗಿ ತಿಳ್ಕೊತಾ ಬರ್ತಾ ಇದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಆಕ್ಟಿವೇಟ್ ಆಗಿದ್ರೆ ಅಂದ್ರೆ ಥರ್ಡ್ ಐ, ಮೂರನೇ ಕಣ್ಣು ಒಂಥರ ಉತ್ತೇಜಿತವಾಗಿದ್ರೆ, ಉತ್ಪನ್ನ ಆಗಿದ್ರೆ ಏನೇನು ಗುರುತುಗಳು, ಏನೇನು ಸಂಕೇತಗಳು, ಏನೇನು ಚಿಹ್ನಗಳು ಕಾಣಿಸ್ಕೋಬಹುದು, ಅದು ಸ್ವಲ್ಪ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ ಇವತ್ತಿನ ಈ ಕಾರ್ಯಕ್ರಮದಲ್ಲಿ. ಮೊದಲನೇದೇನೆಂದ್ರೆ, ಯಾವಾಗ ಈ ಮೂರನೇ ಕಣ್ಣು ಉತ್ಪನ್ನ ಆಗತ್ತೋ ನಮ್ಮಲ್ಲಿ ಒಂದಾಗತ್ತೆ, ನಮ್ಮ ವ್ಯಕ್ತಿತ್ವ ಬದಲಾವಣೆ ಆಗತ್ತೆ. ಅದು ಮೊದಲನೇದು. ಆಮೇಲೆ ಎಲ್ಲರ ಜೊತೆಗೆ ಸಂಪರ್ಕವಾಗಿ ನೆಮ್ಮದಿಯಾಗಿ ತುಂಬ ಸಂತೋಷವಾಗಿ ನಡ್ಕೊಂತೀವಿ. ಇದು ತುಂಬ ಇಂಪಾರ್ಟೆಂಟ್ ಆಗತ್ತೆ. ಆಮೇಲೆ ನಾವು ಅರ್ಥ ಮಾಡ್ಕೊಂತೀವಿ, ನಾನು ಯಾರು, ಈ ವಿಶ್ವದಲ್ಲಿ ನನ್ನ ಪಾತ್ರ ಏನು, ನನ್ನ ನಾನು ಮಾಡಬೇಕಾಗಿರೋಂಥ ಕರ್ತವ್ಯ ಏನು, ಯಾವ ರೀತಿಯಲ್ಲಿ ನಿಭಾಯಿಸಬೇಕು, ಎಂತ ಅಂದ್ರೆ ಪ್ರತಿಯೊಂದು ನಿಮ್ಮ ಬಗ್ಗೆ ನಿಮಗೆ ಪೂರ್ತಿ ಅರಿವು. ನೀವು ಯಾರನ್ನೂ ಕೇಳೋದು ಬೇಕಾಗಿಲ್ಲ. ಇನ್ನೊಂದೇನಂದ್ರೆ, ಪ್ರತಿಯೊಂದಕ್ಕೂ ನಾನೇ ಸೃಷ್ಟಿಕರ್ತ ಅಂತ ಅರ್ಥ ಆಗತ್ತೆ. ನೋಡಿ, ಮೊದಲನೇದು ಏನಾಗತ್ತೆ, ಈ ಮೂರನೇ ಕಣ್ಣು ಉತ್ಪನ್ನ ಆಗಿದ್ರೆ ತಕ್ಷಣವೇ ಆಗೋದು. ಒಂದ್ ನಿಮಿಷ, ಯಾರ್ದೋ ನಾಯ್ಸ್ ಬರ್ತಾ ಇದೆ. ರೈಟ್, ಓಕೆ. ಸೊ ಮೂರನೇ ಕಣ್ಣು ಉತ್ಪನ್ನ ಆಗಿದ್ರೆ ಈಗ ನಾವು ತಿಳ್ಕೊತಾ ಇದೀವಲ್ಲ, ಒಂದು ವ್ಯಕ್ತಿತ್ವ ಬದಲಾವಣೆ ಆಯ್ತು, ಪೂರ್ತಿ ಬದಲಾವಣೆ ಆಯ್ತು. ನೆಮ್ಮದಿ, ಶಾಂತಿ, ಪ್ರೇಮ, ಕರುಣ ಇಂಥ ಲಕ್ಷಣಗಳೆಲ್ಲ ಬರುತ್ತೆ. ಅದಕ್ಕೆ ನಿನ್ನೆ ಹೇಳ್ತಾ ಇದ್ದ ಸಬ್ಜೆಕ್ಟ್ ಅಲ್ಲಿ ಪೀನಲ್ ಗ್ಲ್ಯಾಂಡ್ ನೋಡಿದ್ರೆ ತುಂಬಾ ಸಣ್ಣ ಪರಿಣಾಮ ಇದೆ, ಅದರಲ್ಲಿ ಇಷ್ಟು ಮಹತ್ವ ಇದೆಯಾ ಅಂತ. ಅಂದ್ರೆ ದೇವರ ಆ ಸೃಷ್ಟಿಕರ್ತ ಹೇಗ್ ಮಾಡಿದಾರಂತ ನೋಡ್ಕೊಂತ ಹೋದ್ರೆ ಒಂಥರ ಇದು ಪವಾಡದಂತಾನೆ ಹೇಳ್ಬೇಕು. ಯಾಕಂದ್ರೆ ಇಷ್ಟೆಲ್ಲ ನಮ್ಮ ದೇಹಕ್ಕೆ ಆತ್ಮಕ್ಕೂ ಕನೆಕ್ಷನ್ ಆಗಿ, ಇಲ್ಲ ಮನಸ್ಸಕ್ಕೂ ಮತ್ತೆ ಆತ್ಮಕ ಕನೆಕ್ಷನ್ ಆಗಿ ಇಷ್ಟು ಸಣ್ಣ ಅವಯವನ್ನ ಇಟ್ಟಿದ್ದಾರ. ಇಷ್ಟು ಸಣ್ಣ ಅವಯವದಲ್ಲಿ ಇಷ್ಟೆಲ್ಲ ಮಹತ್ವ ಇದೆಯಾ? ಇಷ್ಟೆಲ್ಲ ನಾವು ತಿಳ್ಕೊಂತ ಬಂದು ಇಷ್ಟು ದಿವಸ ಅದೇ ತಿಳ್ಕೊಂಡಿದ್ವಿ. ಅದನ್ನು ಆಕ್ಟಿವೇಟ್ ಮಾಡ್ಕೊಂಡ್ರೆ ಏನೇನು ಪರಿಣಾಮಗಳು ಆಗ್ಬೋದು ನಮ್ಮ ಜೀವನದಲ್ಲಿ ಅಂದ್ರೆ ಇದೆಲ್ಲ ಆಗ್ತದೆ. ಸೊ ಇನ್ನೊಂದು, ನಮಗೂ ನಾವು ಅರ್ಥ ಆಗ್ತೀವಿ, ನಾವು ಯಾರು, ಎಲ್ಲಿಂದ ಬಂದಿದೀವಿ, ಯಾಕೆ ಬಂದಿದೀವಿ, ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಅಂದ್ರೆ ಹೂ ಆಮ್ ಐ, ನಾನು ಯಾರು 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 ಅಂತ ಪ್ರಶ್ನೆ ನಿಮ್ಗೆ ಪೂರ್ತಿ ಅರ್ಥ ಬರುತ್ತೆ. ಆಮೇಲೆ ಇನ್ನೊಂದು ಏನಾಗತ್ತಂದ್ರೆ, ನಿಮ್ಮಿಂದ ಅದೇ ಈಗ ಹೇಳ್ತಾ ಇರ್ತೀವಲ್ಲ, ಅಂತರ್ಧ್ವನಿ ಅಂದ್ರೆ ಇಂಟ್ಯೂಷನ್, ನಿಮ್ಗೆ ಎಷ್ಟೋ ಸಂಕೇತಗಳು ಸಿಗ್ತಾ ಇರ್ತವೆ. ಏನ್ ಮಾಡಬಾರ್ದು, ಏನ್ ಮಾಡಬೇಕು, ಮುಂದಿನ ಫ್ಯೂಚರ್ ಅಲ್ಲಿ ಏನೇನು ಆಗಬಹುದು ಅಂತ ಮುಂದೆ ಕಾಣಿಸ್ತಾ ಇರ್ತವೆ. ಇವೆಲ್ಲಾನು ಆಗ್ತಾ ಇರ್ತದೆ. ಅನೇಕ ಪರಿಣಾಮಗಳು, ಒಂದು ಎರಡಲ್ಲ. ನಿಮ್ಗೂ ಯಾರು ಒಂದು ಗುರು ಬೇಕಾಗಿಲ್ಲ, ಒಂದು ಇನ್ನೊಂದು ಯಾರೋ ಪೂಜಾರಿನೋ ಆಸ್ಟ್ರಾಲಜರೋ, ಅಂದ್ರೆ ನಾವು ಹೋಗ್ತಾ ಇರ್ತೀವಲ್ಲ ಎಲ್ಲ ಕಡೆ ಸಹಾಯ ಮಾಡಿ ಮಾಡಿ ಅಂತ ಭಿಕ್ಷಾಟನ ಮಾಡ್ತೀವಲ್ಲ, ಅದನ್ನೆಲ್ಲ ಏನ್ ಬೇಕಾಗಿಲ್ಲ. ನಿಮ್ಗೆ ನೀವೇ ಮಾಸ್ಟರ್. ನಾವು ಯಾವಾಗ್ಲೂ ಹೇಳ್ತಾವೆ ನೋಡಿ, ಬಿ ಎ ಮಾಸ್ಟರ್ ಅಂತ, ಬಿಕಮ್ ಎ ಮಾಸ್ಟರ್ ಅಂತ ಹೇಳ್ತೀವಲ್ಲ, ಅದೇ ಇದು ಮಾಸ್ಟರ್ ಆಗಿರಿ ಅಂತಂದ್ರೆ. ಯಾರು ಮಾಸ್ಟರು? ಯಾರು ಪೀನಿಯಲ್ ಪೀನಿಯಲ್ ಗ್ರಂಥಿಯನ್ನು ಪ್ರಚೋದನೆ ಮಾಡ್ಕೊಂತಾರೋ, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಸ್ತಾರೋ, ಬ್ಯಾಲೆನ್ಸ್ಡ್ ಅಂತ ಹೇಳ್ಬೋದು, ಸಮತೋಲ್ಯವಾಗಿ. ಇಲ್ಲಿ ಎರಡು ವಿಷಯಗಳು. ಅಸಮತೋಲ್ಯ ಅಂದ್ರೆ ಅಂಡರ್ ಪರ್ಫಾರ್ಮೆನ್ಸ್, ಓವರ್ ಪರ್ಫಾರ್ಮೆನ್ಸ್ ಇಸ್ ನಾಟ್ ಗುಡ್. ವಾಟ್ ವಿ ನೀಡ್ ಈಸ್ ಸಮತೋಲ್ಯತೆ. ಅಧಿಕವಾಗಿ ಕೆಲಸ ಮಾಡಬಾರ್ದು, ಅಧಮವಾಗಿ ಕೆಲಸ ಮಾಡಬಾರ್ದು. ಏನ್ ಮಾಡ್ಬೇಕು ಮತ್ತೆ? ಸಮತೋಲ್ಯವಾಗಿ ಕೆಲಸ ಮಾಡ್ಬೇಕು. ಎಷ್ಟು ಬೇಕೋ ಅಷ್ಟೇ ಮಾಡ್ಬೇಕದು. ಅಧಿಕವಾಗಿ ಕೆಲಸ ಮಾಡದೆ ಅಧಿಕ ಪರಿಣಾಮಗಳು, ಕೆಟ್ಟ ಪರಿಣಾಮಗಳು ಬರುತ್ತೆ. ಅದು ಅಧಮವಾಗಿ ಕೆಲಸ ಮಾಡಿದ್ರೆ ಅಧಮ ಲಕ್ಷಣಗಳು ಬರುತ್ತೆ ಮನಸ್ಸಿಗೆ. ಇವೆಲ್ಲ ಆಗ್ತಾ ಇರ್ತದೆ, ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಇಷ್ಟೆಲ್ಲ ಇಂಟ್ಯೂಷನ್ ಆಗಲಿ, ಇನ್ನೊಂದಾಗಲಿ, ಪ್ರತಿಯೊಂದು ನಮ್ಗೆ ಲಭ್ಯವಾಗುವಾಗ ನಮ್ಮ ಜೀವನಕ್ಕೆ ನಾವೇ ಸಾರಥಿ, ರಥಸಾರಥಿ. ನಾವು ಎಲ್ಲಿ ಬೇಕಂದ್ರೆ ನಮ್ಮ ಜೀವನವನ್ನು ಸಾಗಿಸ್ಬೋದು. ಯಾರ ಮೇಲೆ ಡಿಪೆಂಡ್ ಮಾಡೋದು ಬೇಕಾಗಿಲ್ಲ, ಯಾರನ್ನೂ ಭಿಕ್ಷಾಟನೆ ಮಾಡೋದು ಬೇಕಾಗಿಲ್ಲ, ಯಾರನ್ನೂ ಒಂಥರ ನನಗೆ ಸಹಾಯ ಮಾಡಿ, ನಾನು ಹೀಗಾಗಿದ್ದೀನಿ, ದುಃಖದಲ್ಲಿದ್ದೀನಿ, ನಾನು ಕಷ್ಟದಲ್ಲಿದ್ದೀನಿ. ಎಷ್ಟೇ ಕಷ್ಟ, ನಷ್ಟ, ದುಃಖ ಏನೇ ಇದ್ರೂ ನಿಭಾಯಿಸುವಂಥ ಕೆಪಾಸಿಟಿ ನಿಮ್ಗೆ ಸಿಗತ್ತೆ. ಆತ್ಮಸ್ಥೈರ್ಯ, ಧೈರ್ಯ, ಪೇಷನ್ಸು, ಸಹನೆ ಎಲ್ಲ ಎಲ್ಲ ನಿಮ್ಮಲ್ಲಿ. ನೋಡಿ ಎಂತ ಪರಿಣಾಮ ತೋರಿಸೋದು ಈ ಒಂದು ಸಣ್ಣ ಗ್ರಂಥಿ ಇದು. ಬ್ರೈನ್ ಅಲ್ಲಿ ಇಟ್ಬಿಟ್ಟು ಕಲಿಸಿದ್ದಾರೆ ಯಾರು? ಆ ಭಗವಂತ, ಆ ಸೃಷ್ಟಿಕರ್ತ. ಇದಕ್ಕಿಂತ ಏನ್ ಬೇಕು ನಮ್ಗೆ? ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ನಾನು ಎಷ್ಟೋ ಸರಿ ಹೇಳ್ತಾ ಇದ್ದೆ. ಮಕ್ಕಳಿಗೆ ಆಕ್ಟಿವೇಟ್ ಮಾಡಿ, ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿ, ಮಾಡ್ತಾನೆ ಇರಿ ಅಂತ ಹೇಳಿದ್ರಿ. ಇಲ್ಲಿದೆ ಪ್ರಧಾನವಾಗಿ ಈ ಹೆಬ್ಬೆರಳಲ್ಲಿ 3-4 ಪಾಯಿಂಟ್. ಮೂರು ಬಂದು ಪಿಟ್ಯೂಟ್ರಿ,
4 ಬಂದು ಪೀನಿಯಲ್ ಗ್ಲ್ಯಾಂಡ್, 3 ಇಲ್ಲಿ, 4 ಇಲ್ಲಿ. ಈಗ ನೀಗಾಗಲೇ ನಿಮ್ಮ ಇದರಲ್ಲಿ ಸಿಗತ್ತೆ ನೋಡ್ಕೊಳ್ಳಿ, ಆಕ್ಯುಪ್ರೆಷರ್ ಚಾರ್ಟ್ಸ್ ಕೊಟ್ಟಿದ್ದೀನಿ, ಅನೇಕ ಚಾರ್ಟ್ಸ್ ಕೊಟ್ಟಿದ್ದೀನಿ. ಆದ್ರೂ ಆ 4th ಪಾಯಿಂಟ್ನು ದಿನ ಒಂದು 10 ನಿಮಿಷ ಮಾಡಕ್ಕೆ ಏನಾಗ್ತದೆ, 5 ನಿಮಿಷ ಈ ಕೈ ಅಂದ್ರೆ ಒಂದು ಪ್ರಧಾನವಾಗಿ ಆ ಪಾಯಿಂಟ್ ಮಾತ್ರ ಅಂದ್ರೆ ಒಂದು ನಿಮಿಷ 2 ನಿಮಿಷ ಸಾಕು. ಇಡೀ ಕೈಯನ್ನು ಎಲ್ಲಾ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅನ್ನು, ಅಂತಸ್ರಾವಿ ಗ್ರಂಥಿಯನ್ನು ಆಕ್ಟಿವೇಟ್ ಮಾಡಕ್ಕೆ 5 ನಿಮಿಷ ಆಗತ್ತೆ. ಈ ಕೈಗೆ 5 ನಿಮಿಷ, ಈ ಕೈಗೆ ಸಾಕು. 10 ನಿಮಿಷ ಮಾಡ್ಕೊಂಡ್ರೆ ಇಷ್ಟೆಲ್ಲ ಲಾಭನ? ಎಸ್, ಇಷ್ಟೆಲ್ಲ ಲಾಭ ಇದೆ. ಮತ್ತೆ ಪ್ರತಿದಿನ ಜ್ಞಾನ ಮುದ್ರ ಮಾಡಿದರೆ ಅದು ಆಕ್ಟಿವೇಟ್ ಬರುತ್ತೆ. ನೋಡ್ಕೊಳ್ಳಿ, ಆಕ್ಟಿವೇಟ್ ಬರೋಕ್ಕೆ ಪ್ರತಿದಿನ ಏನ್ ಮಾಡಬೇಕು? ಜ್ಞಾನ ಮುದ್ರ. ಇದನ್ನು ಮಾಡಕ್ಕೆ ಕಷ್ಟನಾ? ಕಷ್ಟ ಏನೂ ಇಲ್ಲಲ್ಲ. ಸೊ ಇದು ಮಾಡಿ, ಆಮೇಲೆ ಅಕ್ಯುಪ್ರೆಷರ್ ಮಾಡ್ಕೊಳ್ಳಿ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಆಹಾರ ಶೈಲಿ, ಆರೋಗ್ಯ ಶೈಲಿ, ನಿಮ್ಮ ಎನ್ವಿರಾನ್ಮೆಂಟ್, ಏನು ಆಹಾರ ತಿನ್ನಬೇಕು, ಎಂಥ ವಸ್ತುಗಳು ಉಪಯೋಗಿಸ್ಬೇಕು ನಮ್ಮ ಜೀವನದಲ್ಲಿ, ಯಾವುದೇ ಕೆಮಿಕಲ್ಸ್ ಹೆಚ್ಚಾಗಿರುವಂಥದ್ದು. ನಿನ್ನೆ ಹೇಳ್ತಾ ಇದ್ದೆ ನಾವು, ಆ ಪ್ಯಾರಾಬೀನ್ಸ್ ಅನ್ನೋದು. ಸೊ ಇಂಥದ್ದೆಲ್ಲ ಈ ಕೆಮಿಕಲ್ಸ್, ಎಸ್ಪೆಷಲಿ ಕೆಮಿಕಲ್ಸ್, ಅಲ್ಯೂಮಿನಿಯಂ ಉಪಯೋಗಿಸಿರುವಂಥ ಪದಾರ್ಥಗಳು ಯಾವುದನ್ನು ಉಪಯೋಗಿಸಬಾರ್ದು. ಯಾಕಂದ್ರೆ ನಾವು ಎಷ್ಟೆಲ್ಲ ಈ ಕಲ್ಮಶ ಇರುವಂತ ಪದಾರ್ಥಗಳು ಉಪಯೋಗಿಸ್ತೀವೋ, ನೇರವಾಗಿ ಅದು ಹೋಗಿ ಆ ಆ ಪರ್ಟಿಕ್ಯುಲರ್ ಅವಯವನ್ನು ಕ್ಯಾಲ್ಸಿಫಿಕೇಶನ್ ಮಾಡ್ಬಿಡ್ತದೆ. ಅಲ್ಲಿ ಕ್ಯಾಲ್ಸಿಯಂ ಡಿಪಾಸಿಟ್ ಹೆಚ್ಚಾಗಿ ಅದು ಮುಚ್ಚೋಗ್ತದೆ. ನೋಡಿ, ಮುಚ್ಚೋಗಿದ ಮೇಲೆ ಮತ್ತೆ ಅದು ತೆರೆಸ್ಕೋಬೇಕಾದ್ರೆ ತುಂಬಾ ಪ್ರಯತ್ನ ಮಾಡಬೇಕು. ಅದಕ್ಕೆ ಮಕ್ಕಳಿಗೆಲ್ಲ ಇವಾಗಿಂದನೇ ಅದ್ಭುತ ಟ್ರೈನಿಂಗ್ ಕೊಡಬೇಕು. ಅದ್ಭುತ ಆಹಾರ ಕೊಡಿ, ಒಳ್ಳೆ ಆಹಾರ ಕೊಡಿ, ವಿಷರಹಿತ ಆಹಾರ ಕೊಡಿ, ರಸಾಯನ ರಹಿತ ಆಹಾರ ಕೊಡಿ, ರಸಾಯನ ರಹಿತ ನೀರು, ಗಾಳಿ, ಇವೆಲ್ಲ ಸರಿಯಾದ ರೀತಿಯಲ್ಲಿ ಕೊಟ್ರೆ ಅವರು ಮಾಸ್ಟರ್ ಆಗಿ ಅವನ ಜೀವನ ನಡೆಸ್ಕೊಂತಾರೆ. ನೀವೇನು ಮಾಡೋದು ಬೇಕಾಗಿಲ್ಲ. ನೀವು ಅವ್ರಿಗೆ ಏನದು ಎಜುಕೇಶನ್ ಕೊಡಬೇಕು, ಅವ್ರಿಗೆ ಬುದ್ಧಿ ಮಾತು ಹೇಳ್ಬೇಕು, ಏನು ಬೇಕಾಗಿಲ್ಲ. ಅವ್ರಿಗೆ ಎಲ್ಲ ಗೊತ್ತು. ಅವರಲ್ಲಿ ಎಲ್ಲ ಇಟ್ಬಿಟ್ಟೆ ಇಲ್ಲಿ ಕಲಿಸಿರೋದು ಸೃಷ್ಟಿಕರ್ತ. ನಾವೇನು ಹೇಳೋದು ಬೇಕಾಗಿಲ್ಲ, ನಮಗಿಂತ ಅವ್ರು ಜ್ಞಾನವಂತರು. ಆದ್ರೆ ಅದು ಮುಚ್ಚೋದ ಮೇಲೆ ಪಾಪ ಏನಾಗತ್ತೆ, ಇಂಥ ಅವಕಾಶಗಳು ಲಭ್ಯವಾಗಲ್ಲ. ನಮ್ಮಲ್ಲೇ ಇರುವಂತ ಅವಯವನ್ನು ಮುಚ್ಚೋದ ಮೇಲೆ ಇಂಥ ಅವಕಾಶಗಳು ಸಿಗೋದಿಲ್ಲ. ಯಾವುದೇ ತಪ್ಪಾಗ್ಲಿ ರೈಟ್ ಆಗಲಿ, ಈ ಪೀನಿಯಲ್ ಗ್ಲ್ಯಾಂಡ್ ಉತ್ಪನ್ನ ಆಗಿರುವಂಥ ವ್ಯಕ್ತಿಗಳು, 3ನೇ ಕಣ್ಣು ಉತ್ಪನ್ನ ಮಾಡಿರುವಂಥ ವ್ಯಕ್ತಿಗಳು ಹೇಗೆ ತಗೊಂತಾರೆ ಅಂದ್ರೆ ಆಕ್ಸೆಪ್ಟ್ ಮಾಡ್ತಾರೆ. ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಅವರು ಪ್ರತಿಯೊಂದಕ್ಕೂ ನಾನೇ ಕಾರಣ, ನನ್ನ ಸೃಷ್ಟಿಗೆ ನಾನೇ ಕಾರಣ, ಇನ್ನೊಬ್ಬರು ಯಾಕೆ ನಾವು ಆಪಾದನೆ ಮಾಡಬೇಕು? ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ, ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಸ್ಟೇಟ್ ಆಫ್ ಲೈಫ್, ಕರೆಂಟ್ ಸ್ಟೇಟ್ ಆಫ್ ಲೈಫ್ ಅಂತ ಅನ್ನುವಾಗ ಇನ್ನು ಯಾರನ್ನು ಬ್ಲೇಮ್ ಮಾಡೋದಿಲ್ಲಿ? ಇಂಥ ಲಕ್ಷಣಗಳು, ಇಂಥ ಗುರುತುಗಳು, ಇಂಥ ಸಂಕೇತಗಳು, ಚಿಹ್ನಗಳು ನಮಗೂ ಸಿಗ್ತಾ ಇರ್ತವೆ. ಯಾವುದು? 3ನೇ ಕಣ್ಣು ಓಪನ್ ಆಗ್ತಾ ಇರುವಾಗ. ಆಮೇಲೆ ಇನ್ನೊಂದು ಚಿಹ್ನ ಹೇಳ್ತೀನಿ. ನಮ್ಗೆ ಇಲ್ಲಿ 3ನೇ ಕಣ್ಣು ಒಂದು ಇದೆಯಾ ಅಂತ ನಮಗೂ ಒಂಥರ ಭಾರ ಅನಿಸೋದು, ಅಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. ಆಕ್ಟಿವೇಟ್ ಆಗ್ತಾ ಇರುವಾಗ ಏನಾಗತ್ತೆ ಅಂದ್ರೆ, ಒಂಥರ ಡಲ್ ಪ್ರೆಷರ್ ಈ ಐಬ್ರೋಸ್ ಮಧ್ಯದಲ್ಲಿ, ಈ ಭ್ರುಕಟ ಅಂತ ಇರ್ತೀವಲ್ಲ, ಭ್ರೂ ಮಧ್ಯ, ಇಲ್ಲಿ ಒಂಥರ ಪ್ರೆಷರ್ ತರ ಕಾಣಿಸ್ತಾ ಇರ್ತದೆ. ಆ ಪ್ರೆಷರ್ ತರ ಕಾಣಿಸ್ತಾ ಇದೆ ಅಂದ್ರೆ ಖಂಡಿತ ಅಲ್ಲಿ ಒಂಥರ, ಇನ್ನೊಂದಂದ್ರೆ ಒಂದೊಂದ್ಸರಿ ಇಲ್ಲ ಪೂರ್ತಿ ಲೈಟ್ ತರ, ಇಲ್ಲೇನೋ ಒಂದು ದೊಡ್ಡ ಲೈಟ್, ಟಾರ್ಚ್ ಲೈಟ್ ಹಾಕಿದಾರ ಅಂತ ನಿಮ್ಗೆ ಆ ತರ ಅರಿವು ಬರುತ್ತೆ. ಅವಾಗ್ಲೂ ನೀವು ಅರ್ಥ ಮಾಡ್ಕೋಬೇಕಾದ್ರೆ, ಎಸ್, ಈ 3ನೇ ಕಣ್ಣು ಉತ್ಪನ್ನಕ್ಕೆ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಈ ರೀತಿಯಲ್ಲಿ, ಸೊ ಅದಕ್ಕೋಸ್ಕರ ಇವೆಲ್ಲ ಏನಂದ್ರೆ ಗಮನಿಸ್ಕೊಂಡ್ರೆ ನಮ್ಗೆ ಅರ್ಥ ಆಗ್ತಾ ಹೋಗ್ತದೆ. ಇವೆಲ್ಲನೂ ನಿಧಾನವಾಗಿ ಏನೇನು ಆ ಬದಲಾವಣೆ ಬರ್ತಾ ಇದೆ ನಿಮ್ಮಲ್ಲಿ, ಅದನ್ನು ಗಮನಿಸೋದು ಪ್ರಾರಂಭಿಸಿ. ಸೊ ಆ ಸ್ಟೇಟ ಅಂದ್ರೆ ಅಲ್ಲಿ 3ನೇ ಕಣ್ಣು ಇದೆ ಅಂತ ಒಂದು ಆ ಫೀಲಿಂಗ್ ಬರ್ತದೆ. ಅಲ್ಲಿ ಒಂಥರ ವಾಮ್ ಅಂದ್ರೆ ಒಂಥರ ಲೈಟ್, ಒಂದು ಬೆಳಕು, ಟಾರ್ಚ್ ಲೈಟ್ ತರ ಬೆಳಕು ಅಲ್ಲಿ ನಮ್ಗೆ ಕಾಣಿಸುವಂತ ಅವಕಾಶ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇಂಟ್ಯೂಷನ್ ಅಂತ ಹೇಳಿದ್ರಲ್ಲ, ಇಂಟ್ಯೂಷನ್ ಆಗ್ತಾ ಇರ್ತದೆ. ಈಗಾಗಲೇ ಹೇಳ್ತಾ ಇದ್ದೆ, ಪ್ರತಿಯೊಂದು ಮುಂದೆ ಆಗ್ಬೋದಂತ ಈಗ ಗೊತ್ತಾಗ್ತದೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತದೆ ಅಲ್ವಾ? ಸೊ ಪ್ರತಿಯೊಂದು ನಮ್ಗೆ ತಿಳಿ ಬರ್ತಾ ಇರ್ತದೆ. ಸೊ ನಾವು ಯಾವುದನ್ನು ಅಂದ್ರೆ ಅಡ್ವಾನ್ಸ್ ಆಗಿ ಗೊತ್ತಾಗೋದು, ಪ್ರತಿಯೊಂದು ಅಡ್ವಾನ್ಸ್ ಆಗಿ ನಮ್ಗೆ ಗೊತ್ತಾಗ್ತದೆ. ಸೊ ಈ ಇಂಟ್ಯೂಷನ್ ಬರ್ತಾ ಇರ್ತದಲ್ಲ, ನಿಮ್ಗೆ ಒಳಗಡೆಯಿಂದ ಬರ್ತದೆ ಇಂಟ್ಯೂಷನ್, ಆಚ ಕಡೆಯಿಂದ ಏನ್ ಬೇಕಾಗಿಲ್ಲ. ಆದ್ರೆ ಅದನ್ನ ನಂಬಬೇಕು, ಅದನ್ನು ಪಾಲನೆ ಮಾಡ್ಬೇಕು. ಒಂದ್ಸರಿ ತಪ್ಪಾದ್ರೂ ಪರವಾಗಿಲ್ಲ, ಪಾಲನೆ ಮಾಡಿ. ನಿಮ್ಮ ಅಂತರ ಬೋಧನವನ್ನು, ಅಂತರಾತ್ಮ ಏನ್ ಹೇಳ್ತದೋ, ಈ ಅಂತರ ಧ್ವನಿಯನ್ನು ಪಾಲನೆ ಮಾಡಿ. ನೀವು ನೆಗ್ಲೆಕ್ಟ್ ಮಾಡೋದು ಜಾಸ್ತಿ, ಅದಕ್ಕೆ ಅದು ಮುಚ್ಚೋಗ್ತದೆ. ಈಗ 3ನೇ ಕಣ್ಣು ಉತ್ಪನ್ನ ಆಗ್ತಾ ಇದೆ, ಇಂಟ್ಯೂಷನ್ ಬರ್ತಾ ಇದೆ, ನಮ್ಮಿಂದ ನಮ್ಗೆ ಒಂದು ಸ್ವರ ಕೇಳಿಸ್ತಾ ಇದೆ, ಅಂತರ ಧ್ವನಿ ಒಂದು ಹೇಳ್ತಾ ಇದೆ. ಅದನ್ನು ಗಮನಿಸೋದು, ಅದನ್ನು ಪರಿಗಣಿಸೋದು, ಅದನ್ನು ಅಳವಡಿಸ್ಕೊಂಡೋದು, ಇದೆಲ್ಲ ನಮ್ಮ ಡ್ಯೂಟಿ. ಇದು ನಾವು ಮಾಡಿಲ್ಲ ಅಂದ್ರೆ ಏನಾಗ್ತದೆ, ಹೋಗ್ತಾ ಹೋಗ್ತಾ ಆ ಕಣ್ಣು ಮುಚ್ಚೋಗ್ತದೆ.
ಆ ಇಂಟ್ಯೂಷನ್ ಅನ್ನೋದೇ ಮುಚ್ಚೋಗ್ತದೆ. ಅಟ್ಲೀಸ್ಟ್ ಪಾಲನೆ ಮಾಡಿ, ತಪ್ಪಾಗ್ಲಿ ರೈಟ್ ಆಗಲಿ ಅನುಭವಿಸಿ, ಅನುಭವಕ್ಕೆ ತಗೊಳ್ಳಿ, ಏನೂ ಆಗೋದಿಲ್ಲ. ಸೊ ಈ ರೀತಿಯಲ್ಲಿ ಇಂಟ್ಯೂಷನ್ ಅದು ಪ್ರಥಮವಾಗಿ ಒಂದು ಅದ್ಭುತವಾದ ಬೆನಿಫಿಟ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಆಮೇಲೆ ಈ ಈ ಮೂರನೇ ಕಣ್ಣು ಉತ್ಪನ್ನ ಆಗುವಂಥ ವ್ಯಕ್ತಿಗಳು ಹೇಗಿರ್ತಾರೆ ಅಂದರೆ, ಒಂಥರ ಲೈಟ್ ಈ ಕಲರ್ ಇದೆಯಲ್ಲ, ಯಾವುದೇ ಒಂದು ಬಣ್ಣ ನೋಡಿದರೆ ಅದರಲ್ಲಿ ಎಲ್ಲ ಒಂದು ವಿವರವಾಗಿ ಅಂದರೆ ಸವಿವರವಾಗಿ ಒಂದು ವಿಸ್ತಾರವಾಗಿ ಅವ್ರಿಗೆ ಅರ್ಥ ಆಗತ್ತೆ. ಯಾವುದೇ ಕಲರ್ ನೋಡಿದರೆ ಅವರು ಅದ್ರ ಒಳಗಡೆ, ಈಗ ವೈಟ್ ಲೈಟ್ ಅಂದರೆ ವೈಟ್ ಲೈಟ್ ಒಳಗಡೆ ಎಷ್ಟು ಬಣ್ಣಗಳಿದೆಯೋ, 7 ಬಣ್ಣಗಳು ವಿಬ್ಜಿಆರ್ ಅಂತ, ಪ್ರತಿಯೊಂದು ನೋಡುವಂಥ ಅವಕಾಶ ಇಲ್ಲಿಂದ ಅವರಿಗೆ ಕಾಣಿಸ್ತಾ ಇರ್ತದೆ. ಈ ಲೈಟ್ ಸೆನ್ಸಿಟಿವಿಟಿ ಎಷ್ಟು ಆಗತ್ತಂದ್ರೆ ಒಂಥರ ಆ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಅವರಲ್ಲಿ ಬರುತ್ತೆ. ಅಂದರೆ ಅಷ್ಟೆಲ್ಲ ಆಗಕ್ಕೆ ಕಾರಣ ಏನಂತಂದ್ರೆ, ಒಂದು ರೀತಿಯಲ್ಲಿ ಈ ಮೂರನೇ ಕಣ್ಣಿಗೆ ಆ ಕೆಪಾಸಿಟಿ ಇದೆ. ಮೂರನೇ ಕಣ್ಣು ಏನು ನೋಡುತ್ತೆ, ಈಗ ಉದಾಹರಣೆಗೆ ಗೋಡ ಕಾಣಿಸ್ತದೆ ನಿಮ್ಮ ಮುಂದೆ, ಆದರೆ ಮೂರನೇ ಕಣ್ಣಿರುವಾಗ, ಮೂರನೇ ಕಣ್ಣು ಉತ್ಪನ್ನ ಆಗುವಂಥ ವ್ಯಕ್ತಿಗಳಿಗೆ ಕಣ್ಣು ಮುಚ್ಚುವಾಗ ಗೋಡಲ್ಲ ಕಾಣಿಸೋದು, ಗೋಡೆಯಿಂದ ಆ ಕಡೆ ಏನೇ ಅದು ಕಾಣಿಸ್ತಾ ಇರ್ತದೆ. ಅರ್ಥ ಆಯ್ತಾ? ಈಗ ಲೈಟ್ ನಮ್ಗೆಲ್ಲ ಲೈಟ್ ಅಂದ್ರೆ ಲೈಟ್ ಹಾಕ್ತಿವಿ, ಲೈಟ್ ನೋಡ್ತೀವಿ ಅಷ್ಟೇ. ಮೂರನೇ ಕಣ್ಣು ಇರುವಂತ ವ್ಯಕ್ತಿಗೆ ಕಣ್ಣು ಮುಚ್ಕೊಂಡ್ರೆ ಆ ಲೈಟ್ ಏನ್ ನಾರ್ಮಲ್ ಆಗಿ ಕಾಣಿಸ್ತಾ ಇದೋ ಆ ಲೈಟ್ ಒಳಗಡೆ ಏನೇನು ವಿವರಗಳಿದೆ ಅದು ಕಾಣಿಸ್ತಾ ಇರ್ತದೆ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ 3D ಐ ಅಂತ ಕರಿತೀವಿ ಅದಕ್ಕೆ. ಅಂದ್ರೆ 3D ಐ ಎಲ್ಲ 360 ಡಿಗ್ರೀಸ್ ತೋರಿಸ್ತದೆ ನಿಮಗೆ, ಒಂದು ಫ್ರಂಟ್ ಟು ಬ್ಯಾಕ್ ಅಲ್ಲ, ಪೂರ್ತಿ 360 ಡಿಗ್ರೀಸ್ ನಿಮಗೆ ಅರ್ಥ ಆಗ್ತಾ ಇರ್ತದೆ. ಅದಕ್ಕೆ ಪೂರ್ಣ ಸತ್ಯ ಗೊತ್ತಾಗತ್ತೆ. ಯಾವುದೇ ವಿಷಯ ನೋಡುವಾಗ ಮೂರನೇ ಕಣ್ಣಿಂದ ನಮಗೆ ಪೂರ್ಣ ಸತ್ಯ ತಿಳಿ ಬರುತ್ತೆ. ಪೂರ್ಣ ಸತ್ಯ ಯಾವಾಗ ತಿಳಿ ಬರ್ತದೋ ನಾವು ತಪ್ಪು ಮಾಡಕ್ಕೂ ಹೋಗಲ್ಲ. ಅದು ಏನೇ ನಾವು ಮಾಡಕ್ ಹೋದ್ರೂ ಅದು ಖಂಡಿತ ಜಯವಾಗತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಅನೇಕ ವ್ಯಕ್ತಿಗಳು ಅನೇಕ 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 ಈ ಕಲ್ಚರ್ಸ್ ಅಲ್ಲಿ, ಇಂಡಿಯಾ ಆಗಲಿ, ಚೈನಾ ಆಗಲಿ, ಬುದ್ಧಿಸ್ಟ್ ಆಗಲಿ, ಅನೇಕ ವ್ಯಕ್ತಿಗಳು ಇಂಥ ಎಕ್ಸ್ಪೀರಿಯನ್ಸಸ್ ಪಟ್ಟಿದ್ದಾರೆ, ಎಕ್ಸ್ಪೀರಿಯನ್ಸ್ ತಗೊಂಡಿದ್ದಾರೆ ಅವರು. ಅದೇ ರೀತಿಯಲ್ಲಿ ಇನ್ನೊಂದು ಚಿಹ್ನ ಏನ್ ಸಿಗ್ತದೆ ಅಂತಂದ್ರೆ, ನಾವು ಬದಲಾವಣೆ ಆಗ್ತೀವಿ. ದಿ ಓಲ್ಡ್ ಟ್ರಾನ್ಸ್ಫಾರ್ಮೇಶನ್, ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್, ಅಬ್ಸಲ್ಯೂಟ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಏನಂತಂದ್ರೆ ನಮ್ಮಲ್ಲಿ ಎಷ್ಟು ಈಗಾಗಲೇ ಏನಿದೆ, ಪರ್ಸನಾಲಿಟಿ ಚೇಂಜ್ ಆಗೋದು, ನಮ್ಮ ವೈಯಕ್ತಿಕ ಜೀವನ ಬದಲಾವಣೆ ಆಗೋದು ಅಲ್ವಾ, ಇಂಥದೆಲ್ಲ ಪ್ರತಿಯೊಂದು ಇನ್ನೊಬ್ಬರನ್ನು ಪ್ರೇಮಯುತವಾಗಿ, ಪ್ರೀತಿಯುತವಾಗಿ, ಅದೇ ಹೇಳಿದಲ್ಲ ಪ್ರೇಮ, ಕರುಣ, ಪ್ರತಿಯೊಂದು ಅಂದ್ರೆ ನಮ್ಮ ಜೀವನ ಪರಿವರ್ತನ ಪೂರ್ತಿ ಆಗತ್ತೆ. ಇದು ನಮ್ಗೆ ಮೋಕ್ಷಕ್ಕೆ ದಾರಿ ಕೊಡುತ್ತೆ. ಮೂರನೇ ಕಣ್ಣಿನ ವ್ಯಕ್ತಿ ಮೋಕ್ಷಕ್ಕೂ ಹತ್ತ ಇದ್ದಾನೆ ಅಂತ ಅರ್ಥ. ಮೂರನೇ ಕಣ್ಣು ಅದಕ್ಕೆ ಪಿನಿಯಲ್ ಗ್ಲ್ಯಾಂಡ್ ಒಂದು ಸರಿಯಾದ ರೀತಿಯಲ್ಲಿ ಇಟ್ಕೊಂಡಿದ್ರೆ, ಪ್ರತಿನಿತ್ಯ ಅದಕ್ಕೆ ಏನ್ ಬೇಕೋ ಆ ಪರಿಹಾರಗಳು ಮಾಡ್ಕೊಂಡಿದ್ರೆ, ಪರಿಚರ್ಯಗಳು ಮಾಡ್ತಾ ಹೋದ್ರೆ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ. ಇದು ಮಾಡೋದು ನಮ್ಮ ಧರ್ಮ. ಈಗ ನಾವು ಮಾಡಿಲ್ಲ ಅಂದ್ರೆ, ಪಾಲನೆ ಮಾಡಿದ್ರೆ ಇದೆಲ್ಲ ಲಾಭಗಳು ನಿಮ್ಗೆ ಸಿಗತ್ತೆ. ಇಲ್ಲ ಅಂದ್ರೆ ಎಷ್ಟೇ ಜೀವನದಲ್ಲಿ ಕಲ್ತ್ಕೊಂಡಿದ್ರು ಏನು ಪ್ರಯೋಜನ ಇಲ್ಲ. ಹೇಳ್ತಾ ಇರ್ತೀವಲ್ಲ, ಪುನರಪಿ ಮರಣಂ ಪುನರಪಿ ಜನನಂ. ಈ ಜನನ ಮರಣ ಚಕ್ರದಿಂದ ನಾವು ಆಚೆ ಕಡೆ ಹೋಗೋಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಮಗೆ ಇಷ್ಟೆಲ್ಲ ಜ್ಞಾನ ಸಿಕ್ಕಿರುವಾಗ ಈಗನ ಅಟ್ಲೀಸ್ಟ್ ನಾವು ಪ್ರಯತ್ನ ಮಾಡಿದ್ರೆ ಖಂಡಿತ, ಅಂದ್ರೆ ಒಂದು ರೀತಿಯಲ್ಲಿ ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಹೋದ್ರೆ ಖಂಡಿತ ಸಾಧಿಸ್ಬೋದು. ಇದರಲ್ಲಿ ದೊಡ್ಡ ಇನ್ನೊಂದು ಅಂದ್ರೆ ಎಷ್ಟೋ ಕಷ್ಟವಾದ ವಿಷಯ ಅಂತೂ ಏನಿಲ್ಲ ಇದು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಪ್ರತಿಯೊಬ್ಬನು ನಾವು ತುಂಬಾ ಚೆನ್ನಾಗಿ ಅವ್ರು ನೋಡ್ಕೊಂತೀವಿ, ಅವ್ರಿಗೆ ಸಂರಕ್ಷಣೆ ಕೊಡ್ತೀವಿ. ನಮ್ಮಲ್ಲಿ ಸೇವಾ ಭಾವ ಹೆಚ್ಚಾಗತ್ತೆ. ನಮ್ಮಲ್ಲಿ ಆ ಅಂತರ ಪರಿವರ್ತನೆ ಬಂದ್ರೆ ಯಾವುದು ನಂದು, ನಾನು, ನನಗೇ ಬೇಕು, ನಾನೇ ನೋಡಬೇಕು, ನಾನೇ ಮಾಡಬೇಕು, ನಾನು ಎಲ್ಲಿದೆ ಕೇಳಬೇಕು, ಇಂಥವೆಲ್ಲ ಹೋಗುತ್ತೆ, ಮಾಯವಾಗತ್ತೆ. ನಿಮ್ಮಲ್ಲಿರುವಂಥ ಆ ಅಜ್ಞಾನ, ಅಹಂಕಾರ ಒಂದು ರೀತಿಯಲ್ಲಿ ತುಂಬಾ ಅಂದ್ರೆ ಒಂಥರ ನಲ್ ಅಂದ್ರೆ ನಲ್ ಅಂಡ್ ವಾಯ್ಡ್ ಅಂತ ಹೇಳ್ತೀವಲ್ಲ, ಶೂನ್ಯ ಆಗ್ಬಿಡ್ತದೆ. ಇವೆಲ್ಲ ಶೂನ್ಯ ಆಗತ್ತೆ. ನೀವು ಯಾವ ರೀತಿಯಲ್ಲಿ ಇರ್ತೀರ ಅಂದ್ರೆ, ಒಂದು ಪಕ್ಷಿ, ಒಂದು ಮರ, ಒಂದು ಸಸ್ಯ, ಈ ರೀತಿಯಲ್ಲಿ ಆಗ್ತೀರ. ಸಸ್ಯ ನೋಡಿ ಯಾವಾಗ್ಲೂ ಕೊಡೋದೆ, ತಗೊಂಡದಂತೂ ಯಾವುದಿಲ್ಲ, ತಗೊಂತದೆ. ಪ್ರಕೃತಿನ ತಗೊಂತದೆ, ನಮ್ಮಿಂದ ಏನ್ ತಗೊಂಡಲ್ಲ. ನಾವು ಕೊಡೋಕೆ ನಾವು ಕೊಡೋಕ್ಕೂ ಅದಕ್ಕೂ ರೆಡಿ ಇಲ್ಲ ಬಿಡಿ. ಯಾಕಂದ್ರೆ ಅದು ಕೊಟ್ರೆ ನಾವೆಲ್ಲಿ ಲಾಸ್ ಆಗ್ತೀವಿ ಅಂತ ಅದಕ್ಕೂ ಆಹಾರ ಕೊಡೋಕ್ಕೂ ರೆಡಿ ಇಲ್ಲ ನಾವು. ಪಕ್ಷಿಗಳಿಗೆ, ಸಸ್ಯಗಳಿಗೆ ಅಂತ ಒಂಥರ ವಿಹೀನ ಅಂದ್ರೆ ಒಂಥರ ಬಲಹೀನ ಸ್ಥಿತಿಯಲ್ಲಿ ನಾವಿದ್ದೀವಿ, ದುರ್ಬಲ ಸ್ಥಿತಿಯಲ್ಲಿ ಇದೀವಿ ಅಂತ ಹೇಳ್ಬೋದು. ಅದಕ್ಕೆ ನಾವೊಂದು ಸಸ್ಯ ತರ ತಯಾರಾಗ್ತೀವಿ ಅಂತ ಇಟ್ಕೋಬಹುದು. ಸಸ್ಯ ಯಾವ ರೀತಿಯಲ್ಲಿ, ಸೊ ಆಲ್ವೇಸ್ ಅಂದ್ರೆ ಯಾವಾಗಲೂ ಶಾಶ್ವತವಾಗಿ ಕೊಡೋದ್ರಲ್ಲಿ ಇರ್ತದೆ, ಸಂರಕ್ಷಣೆ ಮಾಡೋದ್ರಲ್ಲಿ ಇರ್ತದೆ. ಯಾವುದು ಒಂಥರ ಅದರಲ್ಲಿ ಬೇಜಾರ್ತನ ಇಲ್ಲ.
ಯಾವಾಗಲೂ ನಿಂತುಕೊಂಡು ಬರೋ ಗಾಳಿ ಈ ಮಳೆ ಬರ್ತದೆ, ಗಾಳಿ ಬರ್ತದೆ, ಎಲ್ಲದಕ್ಕೂ ಎದುರ್ಕೊತದೆ, ಸಂತೋಷವಾಗಿರತ್ತೆ. ನಮಗಿಂದ ಎಷ್ಟು ಜೀವನ ಕಾಲ ಅಂದರೆ ಸಾಕಷ್ಟು, ಅಂದರೆ ದೀರ್ಘಕಾಲ ವ್ಯವಧಿ ಅದಕ್ಕಿದೆ, ನಮಗಿಲ್ಲ ನೋಡಿ. ಯಾಕೆ? ನಮ್ಮಲ್ಲಿರುವಂಥ ಸ್ವಾರ್ಥ, ಅಹಂಕಾರ, ಅಸಂಪೂರ್ಣ ಒಂದು ರೀತಿಯಲ್ಲಿ. ಸೊ ಆ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ಮೂರನೇ ಕದನ ಒಂದು ಬಂದರೆ ನೀವೇ ದೇವರಾಗ್ತೀರಾ, ನೀವೇ ದೇವರು, ನೀವೇ ಭಗವಂತರು ಆಗೋದು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅಷ್ಟು ನಿಮ್ಮಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಸಿಗತ್ತೆ, ಅರ್ಥ ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ಸ್ನೇಹಿತರೆ, ಇಲ್ಲೇನಂದ್ರೆ ಇನ್ನೊಂದು ಸ್ವಲ್ಪ ಯಾವಾಗನ್ನ ಇದು ಮೂರನೇ ಕಣ್ಣು ಉತ್ಪನ್ನ ಆಗುವಾಗ ನಿಮಗೆ ಇಲ್ಲಿ ಹೆಡ್ಡೇಕ್ ಅಂತ ಅನಿಸ್ಬೋದು. ಯಾಕಂದ್ರೆ ಅಲ್ಲಿ ಶಕ್ತಿ ಪ್ರವಾಹ ಆಗ್ತಾ ಇರ್ತದೆ ನೋಡಿ. ಈಗ ಎರಡು ಕಣ್ಣುಗಳು ಮುಚ್ಚಿದ್ವಿ, ಮುಚ್ಚಿದ ಮೇಲೆ ಶಕ್ತಿ ಎಲ್ಲ ಒಳಗಡೆ ಹೋಗ್ತದೆ. ಈಗ ಇಷ್ಟುವರೆಗೂ ಆಚೆ ಕಡೆ ಹೋಗ್ತಾ ಇದೆ, ಈಗ ಒಳಗಡೆ ಹೋಗ್ತಾ ಇದೆ. ಸೊ ಅವಾಗ ಒಳಗಡೆ ಹೋಗುವಾಗ ನಾವು ಇನ್ನೊಂದು ಏನು ಮಾಡಿದ್ವಿ, ಈ ರೀತಿಯಲ್ಲಿ ಲಾಕ್ ಮಾಡಿದ್ವಿ ಧ್ಯಾನದಲ್ಲಿ ಈ ರೀತಿ ಲಾಕ್ ಮಾಡಿದ್ವಿ, ಕೂತ್ಕೊಂಡಿದ್ವಿ, ನೇರವಾಗಿ ಕೂತ್ಕೊಂಡಿದ್ವಿ. ಶಕ್ತಿ ಇಲ್ಲಿಂದ ಪ್ರವಾಹ ಆಗ್ತಾ ಇದೆ, ಬಂದಿರುವಂತ ಶಕ್ತಿ ಕಣ್ಣುಗಳಿಂದ ಜನರಲಿ ಆಚೆ ಕಡೆ ಹೋಗುತ್ತೆ. ಅದನ್ನು ಬಂದ್ ಮಾಡಿದ್ವಿ, ಅದನ್ನು ಆಂತರಿಕ ಕಡೆ ತಿರುಗಿಸಿದ್ವಿ. ಅವಾಗ ಶಕ್ತಿ ಎಲ್ಲಿ ಹೋಗ್ಬೇಕು? ಅಲ್ಲಿಗಿರೋದು ಒಂದೇ ಒಂದು ದಾರಿ, ಮೂರನೇ ಕಣ್ಣು, ಪೀನಿಯಲ್ ಗ್ಲ್ಯಾಂಡ್ ಕಡೆ ಪ್ರವಾಹ ಆಗತ್ತೆ. ಅವಾಗ ಅದು ಪ್ರಚೋದನೆಗೆ ಬರ್ತಾ ಇರ್ತದೆ, ಉತ್ತೇಜನ ಆಗ್ತಾ ಇರ್ತದೆ. ಅವಾಗ ಏನಂದ್ರೆ ಅಲ್ಲಿ ಸ್ವಲ್ಪ ಸೆನ್ಸೇಷನ್, ಅಲ್ಲಿ ಬರುವಂತ ಸೆನ್ಸೇಷನ್ ಆಗಲಿ, ಹೆಡ್ಡೇಕ್ ಅಂತ ಫೀಲಿಂಗು, ಸ್ವಲ್ಪ ಭಾರ ಅಂತ ಅನ್ಸೋದು, ಇದೆಲ್ಲ ಆಗ್ತಾ ಇರ್ತವೆ. ಅದರಿಂದ ಏನು ನೀವು ಗೊಂದಲ ಮಾಡ್ಕೊಳ್ಳೋದು ಏನು ಬೇಕಾಗಿಲ್ಲ, ಅದು ಅನುಭವಿಸ್ಬೋದಷ್ಟೇ. ಸೊ ಆ ಥರ ಇರುವಾಗ ಆದಷ್ಟು ಏನಂದ್ರೆ ನಾವು ಧ್ಯಾನಿಗಳು ಈ ಸಮಗ್ರ ಜೀವನ ಶೈಲಿ ಪಾಲನೆ ಮಾಡೋದೇ ಇಲ್ಲ, ಯೋಗ ಪ್ರಾಣಾಯಾಮ ಮಾಡೋದಿಲ್ಲ. ಮತ್ತೆ ನಾವು ಯಾವುದೇ ಒಂದು ವನ ಕಡೆ, ಅದೇ ಸಸ್ಯಗಳ ಕಡೆ, ಪಾರ್ಕು ಇದೆಲ್ಲ ಹೋಗಿ ಓಡಾಡೋದು, ಆ, ಬರೇ ಕಾಲಲ್ಲಿ ಗ್ರೌಂಡ್ ಮೇಲೆ, ನೆಲ ಮೇಲೆ ಓಡಾಡೋದು, ಇಂಥವೆಲ್ಲ ಮಾಡ್ಬೇಕು. ಆ ಸಮಯದಲ್ಲಿ ಒಂದು ಫ್ರೆಶ್ ಏರ್ ಅಂತಂದ್ರೆ ಸಹಜವಾದ, ಅಂದ್ರೆ ತಾಜಾ ತಾಜಾ ಗಾಳಿಯನ್ನು ಸ್ವೀಕಾರ ಮಾಡೋದು, ಇವೆಲ್ಲ ಮಾಡ್ಬೇಕು ನಾವು. ಮಾಡ್ತಾ ಇದ್ರೆ ಇಂಥ ಏನೇ ಸ್ವಲ್ಪ ನಿಮಗೆ ಅಡೆತಡೆಗಳಾಗಿದ್ರೂ ಅದನ್ನು ಸಹ ನೀವು ಖಂಡಿತವಾಗಿ ಹೋಗಲಾಡಿಸ್ಕೋಬಹುದು. ಸೊ ಇಂಥವೆಲ್ಲ ನಿಮಗೆ ಕಾಣಿಸ್ತಾ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಪರಿವರ್ತನೆ ಆಗಿದೆ ಅಂತ. ಅಂದ್ರೆ ನಿಮ್ಮಲ್ಲಿ ಆಂತರಿಕ ಪರಿವರ್ತನೆ ಆಗಿದೆ, ಇವೆಲ್ಲ ಆಗ್ತಾ ಇದೆ ಅಂದ್ರೆ ನಿಮ್ಗೆ ಇವೆಲ್ಲ ಚಿಹ್ನಗಳು, ಸಂಕೇತಗಳು, ಗುರುತುಗಳು ಅಂತ ಇರ್ಬೋದು. ಯಾವುದಕ್ಕೆ? ನಿಮ್ಮ ಮೂರನೇ ಕಣ್ಣು ಉತ್ಪನ್ನ ಆಗ್ತಾ ಇರೋದಕ್ಕೆ. ಈ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಸಾಕಷ್ಟು, ನಿಮಗೆ ಅದ್ರ ಮೇಲೆ ನಂಬಿಕೆ ಬರುತ್ತೆ, ಯಾವುದೇ ಗೊಂದಲ ಆಗಲ್ಲ ಲೈಫಲ್ಲಿ. ಸೊ ಯಾರಾದರೂ ಈ ರೀತಿ ಆಗ್ತಾ ಇದ್ರೆ ಇಂಥವೆಲ್ಲ ಒಂದ್ಸರಿ ನೆನಪು ಮಾಡ್ಕೊಳ್ಳಿ, ಈ ವಿಡಿಯೋನ್ನು ಪದೇ ಪದೇ ನೋಡ್ಕೊಳ್ಳಿ. ಸೊ ಯಾವುದು ನಿಮಗೆ ಗೊಂದಲ ಅಂತೂ ಆಗಲ್ಲ, ಕನ್ಫ್ಯೂಷನು ಆಗಲ್ಲ. ಸೊ ಇಲ್ಲಿ ಏನಂತಂದ್ರೆ, ಈ ನಾವು ಪ್ರಧಾನವಾಗಿ ಹೇಳ್ತಾ ಇದ್ವಿ, ಈ ಮೂರನೇ ಕಣ್ಣು ಉತ್ಪನ್ನ ಮಾಡ್ಕೊಳಕ್ಕೆ ನಾವು ಎಲ್ಲಿರುವಂತ ಈ ಆಂತರಿಕ ಅಂಶಗಳು, ಬಾಹ್ಯ ಅಂಶಗಳು ಎಲ್ಲ ತಿಳ್ಕೊಂಡಿದ್ವಿ. ಇನ್ನು ಕೊನೆಯದಾಗಿರೋದು ಧ್ಯಾನ ಮಾತ್ರನೇ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಆ ಧ್ಯಾನ ಯಾವ ರೀತಿಯಲ್ಲಿ ನಮ್ಮನ್ನು ಒಂದು ರೀತಿಯಲ್ಲಿ ಈ ಮೂರನೇ ಕಣ್ಣು ಉತ್ಪನ್ನ ಮಾಡುತ್ತೆ, ಯಾವ ರೀತಿಯಲ್ಲಿ ಮಾಡಿಕೊಡ್ತದೆ ಅದಂಥದ್ದು ನಮ್ಗೆ ಈಗಾಗಲೇ ಗೊತ್ತದು. ಆದ್ರೆ ಮತ್ತೊಂದ್ಸರಿ ನಾನು ತಿರುಗಿ ನಿಮ್ಗೆ ನೆನಪು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆಂದ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ನಾವೆಲ್ಲ ಜ್ಞಾನಿಗಳು, ಈಗಾಗಲೇ ಸಾಕಷ್ಟು ಜ್ಞಾನ ತಗೊಂಡಿದ್ವಿ, ಸಾಕಷ್ಟು ಧ್ಯಾನ ಮಾಡಿದ್ವಿ. ಇದು ಯಾವ ರೀತಿಯಲ್ಲಿ ಆ ಮೂರನೇ ಕಣ್ಣು, ಪೀನಿಯಲ್ ಗ್ಲ್ಯಾಂಡ್ ಉತ್ಪನ್ನ ಮಾಡುತ್ತೆ, ಪ್ರಚೋದನೆ ಮಾಡುತ್ತೆ, ಯಾವ ರೀತಿಯಲ್ಲಿ ಆಕ್ಟಿವೇಶನ್ ತಗೊಂಡ್ ಬರುತ್ತದೆ, ಇವೆಲ್ಲ ನಮ್ಗೆ ಗೊತ್ತಿರೋ ವಿಷಯಗಳೇ. ಯಾಕಂದ್ರೆ 7 ಚಕ್ರಗಳಾಗ್ಲಿ, ಆ ಚಕ್ರಗಳಿಂದ ಪ್ರವಾಹ ಆಗುವಂಥದ್ದು, ಆಮೇಲೆ 3 ನಾಡಿಗಳಾಗ್ಲಿ, ಇಡ, ಪಿಂಗಲ ಮತ್ತೆ ಸುಷುಮ್ನ ನಾಡಿ, ಇವೆಲ್ಲ ನಮ್ಗೆ ಗೊತ್ತಿರೋ ವಿಷಯಗಳು. ಆದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವೆಲ್ಲ ಒಂದ್ಸರಿ ಅದು ಸಂಗ್ರಹಣ ಮಾಡಿಕೊಂಡು ಸಂಕ್ಷಿಪ್ತವಾಗಿ ತಿಳ್ಕೊಂಡು ಈ ಪೂರ್ತಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಇಂಥ ಮಹತ್ವವಾದ ಸಬ್ಜೆಕ್ಟ್ ಅನ್ನು ಮುಕ್ತಾಯ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ. ನಮಸ್ತೆ.